ನೋಡಿ, ಕುಣಿಗಲ್ ರಂಗನಾಥ್ ಇವರು ಗ್ಯಾರಂಟಿ ಯೋಜನೆಯ ಪರ ಬ್ಯಾಟ್ ಬೀಸ್ತಾ ಇದ್ದಾರೆ. ಯಾವ ರೀತಿ ಏನು ಹೇಳ್ತಾ ಇದ್ದಾರೆ ಅವರು, ಡೀಟೇಲ್ಸ್ ಬರ್ತಾ ಇದೆ. ಸರ್ಕಾರ ಚೇಂಜ್ ಆದ್ರೂ ಪರವಾಗಿಲ್ಲ, ಆದರೆ ಯಾರೂ ಕೂಡ ಗ್ಯಾರಂಟಿಯನ್ನ ನಿಲ್ಲಿಸೋದಕ್ಕೆ ಸಾಧ್ಯವೇ ಇಲ್ಲ. ಪ್ರಮುಖವಾಗಿ ಗೃಹಲಕ್ಷ್ಮಿ ಯೋಜನೆ, ಅದನ್ನ ಯಾರಾದರೂ ವಿರೋಧಿಸಿದ್ರೆ ಜನರು ಶಾಪ ಹಾಕ್ತಾರೆ, ಅವ್ರು ಶಾಪ ತಟ್ಟುತ್ತೆ. ಗೃಹಲಕ್ಷ್ಮಿ ಏನಾಗುತ್ತೆ ಅಂತ ಕೆಲವರು ಪ್ರಶ್ನೆ ಮಾಡ್ತಾ ಇದ್ದಾರೆ. ನೋಡಿ, ನಾನು ಹೇಳ್ತೀನಿ, 2028ರಲ್ಲಿ ನಮ್ಮ ಸರ್ಕಾರ ಮತ್ತೆ ಬಂದ್ರೆ 2,000 ರೂಪಾಯಿ ಬದಲು 4,000 ರೂಪಾಯಿ ಕೊಡ್ತೀವಿ. ಗೃಹಲಕ್ಷ್ಮಿ ಹಣ ಡಬಲ್ ಆಗೋ ಸುಳಿವು ಕೊಡ್ತಾ ಇದ್ದಾರೆ ರಂಗನಾಥ್. ಇರೋ 2,000 ರೂಪಾಯಿನೇ ಬೇಗ ಆಗ್ತಿಲ್ಲ, ಇನ್ ಟೈಮಲ್ಲಿ ಆಗ್ತಿಲ್ಲ, 3 ತಿಂಗಳಿಗೆ ಒಂದ್ಸಲ ಆಗ್ತಿದ್ದಾರೆ. ಈ 4,000 ರೂಪಾಯಿ ಅಂದ್ರೆ ಅಷ್ಟೇ ಕತೆ. ಗ್ಯಾರಂಟಿ ಸ್ಕೀಮ್ ಗೃಹಲಕ್ಷ್ಮಿ ಬಗ್ಗೆ ಯಾರು ವಿರೋಧ ಮಾಡಿದ್ರೆ ಆ ಶಾಪ ತಟ್ಟುತ್ತೆ ಅನ್ನೋ ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಇವತ್ತು ಒಂದು ಚಾಲೆಂಜ್ ಕೊಡ್ತೇನೆ, ಯಾರಾದ್ರೂ ಮುಂದಿನ ಸರ್ಕಾರ ಯಾವುದೇ ಬದಲಾವಣೆ ಆದ್ರೂ ಯಾರು ಗ್ಯಾರಂಟಿ ಸ್ಕೀಮ್ ನಿಲ್ಲಿಸ್ಲಿಕ್ಕೆ ಆಗಲ್ಲ ಅನ್ನೋ ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಮನೆ ಓಕೆ ಸಭಾಧ್ಯಕ್ಷ, ಗ್ಯಾರಂಟಿನ ಪಕ್ಷದವರು ಒಂದು ಮಾತು ಕೇಳ್ಬಿಟ್ಟು ಗ್ಯಾರಂಟಿ ಸ್ಕೀಮ್ ಗೃಹಲಕ್ಷ್ಮಿ ಬಗ್ಗೆ ಯಾರು ವಿರೋಧ ಮಾಡಿದ್ರೆ ಆ ಶಾಪ ತಟ್ಟುತ್ತೆ ಅನ್ನೋ ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಇವತ್ತು ಒಂದು ಚಾಲೆಂಜ್ ಕೊಡ್ತೇನೆ, ಯಾರಾದ್ರೂ ಮುಂದಿನ ಸರ್ಕಾರ ಯಾವುದೇ ಬದಲಾವಣೆ ಆದ್ರೂ ಯಾರು ಗ್ಯಾರಂಟಿ ಸ್ಕೀಮ್ ನಿಲ್ಲಿಸ್ಲಿಕ್ಕೆ ಆಗಲ್ಲ ಅನ್ನೋ ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಮನೆ ಓಕೆ ಸಭಾಧ್ಯಕ್ಷ, ಗ್ಯಾರಂಟಿನ ಇದು ಸದನದಲ್ಲಾಗಿದ್ದು ಗೃಹಲಕ್ಷ್ಮಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಂಗನಾಥ್, ಕುಣಿಗಲ್ ರಂಗನಾಥ್ ಅವರು ಮಾತಾಡಿದ್ದು. ಗ್ಯಾರಂಟಿಯನ್ನು ಯಾರು ವಿರೋಧಿಸಕ್ಕೆ ಹೋಗಬಾರ್ದು, ಮತ್ತೆ ಅಕಸ್ಮಾತ್ ಏನಾದರೂ ವಿರೋಧ ಮಾಡಿದ್ರೆ ಜನರ ಶಾಪ ತಟ್ಟುಬಿಡುತ್ತೆ ನಿಮಗೆ. ಇದು ಹಿಂಗೆ ಕಂಟಿನ್ಯೂ ಆಗುತ್ತೆ. 2028 ಮತ್ತೆ ಅಧಿಕಾರಕ್ಕೆ ಬಂದಂಥ ಸಂದರ್ಭದಲ್ಲಿ 2,000 ರೂಪಾಯಿ ಬದಲು ಅದು 4,000 ರೂಪಾಯಿ ಜಾಸ್ತಿ ಆಗುತ್ತೆ ಅಂತಂದ್ರು.